ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ರೇಪ್ ಆರೋಪ ಪ್ರಕರಣ ಜುಲೈ 30ರಂದು ಪ್ರಜ್ವಲ್ ರೇವಣ್ಣರವರ ಭವಿಷ್ಯ ನಿರ್ಧಾರವಾಗಲಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ 30ರಂದು ರೇಪಿಸ್ಟ್ ಪ್ರಜ್ವಲ್ ರೇವಣ್ಣನ ಭವಿಷ್ಯ ನಿರ್ಧಾರವಾಗಲಿದೆ. ಕೆಆರ್ ನಗರ ಮಹಿಳೆ ಪ್ರಕರಣದಲ್ಲಿ ವಾದ ಮಂಡನೆ ಪೂರ್ಣಗೊಂಡಿದೆ ಎನ್ನುವಂತ ಅಪ್ಡೇಟೆಡ್ ಸುದ್ದಿ ಬರ್ತಾ ಇದೆ. ಪ್ರಾಸಿಕ್ಯೂಷನ್ ನೇರವಾಗಿ ಎಸ್ಪಿಪಿ ಬಿಎನ್ ಜಗದೀಶ್ ಮತ್ತು ಅಶೋಕ್ ನಾಯ್ಕ್ ನ್ಯಾಯಾಲಯದಲ್ಲಿ ವಾದ ಮಂಡನೆಯನ್ನು ಮಾಡಿದ್ದಾರೆ. ವಾದ ಮಂಡನೆ ಪೂರ್ಣಗೊಂಡಿದೆ. ಸೊ ಈ ಸಂಬಂಧಪಟ್ಟಂತೆ ಜೂನ್ 30ರಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನು ನೀಡಲಿದೆ. ಕಳೆದ 1 ವರ್ಷ 2 ತಿಂಗಳಿಂದ ಸೆರೆವಾಸದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಬಹಳ ಸದ್ದು ಮಾಡಿದಂತಹ ಪ್ರಕರಣ ಇದು. ಅನೇಕ ವಿಡಿಯೋಗಳು ಬಂತು, ಪರಿಪರಿಯಾಗಿ ಬೇಡಿಕೊಂಡ ವಿಡಿಯೋಗಳು ಬಂತು. ಅಪ್ಪ, ನಾನು ನಿನಗೆ ಅನ್ನ ಹಾಕಿದ್ದೇನೆ, ನನಗೂ ಹಿಂಗೆ ಮಾಡಬೇಡ ಅಪ್ಪ, ನಿಮ್ಮ ಅಪ್ಪನಿಗೂ ಊಟ ಹಾಕಿದ್ದೀನಿ. ಆ ಮಹಿಳೆಯರ ಆಕ್ರಂದನ ಇವತ್ತಿಗೂ ಕೂಡ ಕಿವಿಯಲ್ಲಿದೆ. ಆ ಕೇಸ್ನ ತೀರ್ಪು ಇದೇ ಜೂನ್ 30ರಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅವರ ನಿರ್ಧಾರ ಆಗಲಿಕ್ಕಿದೆ. ಇನ್ನು ಈ ಕುರಿತಾಗಿ ಶಶಿಧರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಏನೇನು ಅಪ್ಡೇಟೆಡ್ ಸುದ್ದಿ ಬರ್ತಾ ಇದೆ ಮತ್ತು ತೀರ್ಪು ಯಾರ ಪರವಾಗಿ ಬರಬಹುದು? ಶಶಿ, ಕಾರ್ತಿಕ್, ಏನು ಜೆಡಿಎಸ್ ನ ಮಾಜಿ ಸಂಸದರಾದಂತ ಪ್ರಜ್ವಲ್ ರೇವಣ್ಣ ವಿರುದ್ಧ ಪವರ್ ಟಿವಿ ಕೂಡ ಸಾಕ್ಷಿ ಸಮೇತ ಸುದ್ದಿ ಪ್ರಸಾರ ಕೂಡ ಮಾಡಿತ್ತು. ಇದೇ ವಿಚಾರಕ್ಕಾಗಿ ಏನು ಹಲವು ಕಡೆ ಪ್ರಕರಣ ಕೂಡ ದಾಖಲಾಯಿತು. ಸರ್ಕಾರ ಕೂಡ SIT ರಚನೆಯನ್ನು ಕೂಡ ಮಾಡಲಾಗಿತ್ತು. ಪ್ರಕರಣವನ್ನ CID ಕೂಡ ನೀಡಲಾಗಿತ್ತು. ಈ ಒಂದು ಪ್ರಮುಖ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಮಹಿಳೆಯರ ಖಾಸಗಿ ಅಂಗಗಳನ್ನ ಚಿತ್ರೀಕರಣ ಮಾಡ್ಕೊಂಡಿರೋದು, ಮನೆ ಕೆಲಸಕ್ಕೆ ಮೇಲೆ ಅತ್ಯಾಚಾರವನ್ನ ಮಾಡಿರೋದು, ಮತ್ತೆ ಹಾಸನದ ಜಿಲ್ಲಾ ಪಂಚಾಯತಿ ಸದಸ್ಯ ಒಬ್ಬರ ಮೇಲೆ ಗನ್ನಿಟ್ಟು ರೇಪ್ ಮಾಡಿರುವಂತದ್ದು, ಮತ್ತೆ ಇನ್ನೊಬ್ಬ ಯುವತಿಗೆ ಹಾಸ್ಟೆಲ್ ನಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅತ್ಯಾಚಾರ ಮಾಡಿರೋದು, ಮತ್ತೆ KR ನಗರ ಪೇಟೆಯಲ್ಲಿ ಒಂದು ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರವನ್ನ ಮಾಡಿರೋದು, ಮತ್ತೆ ಅದೇ ರೀತಿಯಲ್ಲೂ ಕೂಡ ಅವರ ಏನು ಗಲ್ಲಿಗಳ ಫಾರ್ಮ್ ಹೌಸ್ ನಲ್ಲೂ ಕೂಡ ಅತ್ಯಾಚಾರ ಮಾಡೋದು, ಅಷ್ಟು ಸಾಲದಂತ ಅವ್ರ ಮನೆಯಲ್ಲಿ ಅತ್ಯಾಚಾರ ಮಾಡೋದು, ಮತ್ತೆ ಸಂಸದರ ಕಚೇರಿಯಲ್ಲಿ ಅತ್ಯಾಚಾರ ಮಾಡೋದು, ಮತ್ತೆ ಬಸವನಗುಡಿಯಲ್ಲೂ ಕೂಡ ಅವರ ನಿವಾಸದಲ್ಲೂ ಕೂಡ ಅತ್ಯಾಚಾರವನ್ನ ಮಾಡೋದು, ಸುಮಾರು ಪ್ರಕರಣ ಕೂಡ ದಾಖಲಾಗಿತ್ತು. ಇದರಿಂದಾಗಿ ಸುಮಾರು ಸಾವಿರಾರು ಮಹಿಳೆಯರ ಮಾನಹಾನಿ, ಕೊಲೆ ಬೆದರಿಕೆ, ಅತ್ಯಾಚಾರ, ಈ ಒಂದು ಪ್ರಕರಣದಲ್ಲಿ ಸುಮಾರು 1 ವರ್ಷ 2 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಅವರು ಎಲ್ಲೊಂದ್ ಕಡೆ ಜೈಲು ಸೆರೆಮನೆ ಮಾಸದಲ್ಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಎಲ್ಲಾ ರೀತಿಯಾದಂತಹ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಅಲ್ಲಿ ಸಿಕ್ಕಂತ ಸ್ಪಾಟ್ ಮಾರ್ಜರ್ ಆಗಿರ್ಬೋದು, ಎಲ್ಲಾ ಸಾಕ್ಷಿಗಳು, ಮತ್ತೆ ಅವರ ಸಿಸ್ಟಮ್ ನಲ್ಲಿ ಇದ್ದಂತವ್ರು, ಮತ್ತೆ ಫೋನ್ ನಲ್ಲಿ ಇದ್ದಂತಹ ವಿಡಿಯೋಗಳು, ಖಾಸಗಿ ಅಂಗಗಳು, ಮತ್ತೆ ಫೋಟೋಗಳು ಎಲ್ಲವನ್ನು ಕೂಡ ಸಾಕ್ಷಿ ಸಮೇತ ನ್ಯಾಯಾಧೀಶರಿಗೆ ಒದಗಿಸಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ದಿನಗಳಿಂದಲೂ ಕೂಡ ಏನು ಪ್ರಜ್ವಲ್ ರೇವಣ್ಣ ಪರ ಕೂಡ ವಾದ ಮಾಡಿದ್ರು ಕೂಡ ಸಾಕ್ಷಿಗಳೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿರೋದ್ರಿಂದ ಅವರಿಗೆ ಇದುವರೆಗೂ ಕೂಡ ಯಾರು ಕೂಡ ಅವರಿಗೆ ನ್ಯಾಯ ಕೊಡಿಸೋದಕ್ಕಾಗಿಲ್ಲ, ಬೇಲ್ ಕೂಡ ಕೊಡಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಕೂಡ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಕೂಡ ಈ ಒಂದು ಪ್ರಕರಣದಲ್ಲಿ ನಾವು ಜಾಮೀನನ್ನ ಕೊಡೋದಿಲ್ಲ, ಇಡೀ ವಿಶ್ವ ಮಟ್ಟದಲ್ಲಿ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಮಹಿಳೆಯರಿಗೆ ಆಗಿದೆ ಅಂತ ಹೇಳ್ಬಿಟ್ಟು ತೀರ್ಮಾನ ಕೂಡ ಹಾಕಿದ್ರು. ಸದ್ಯಕ್ಕೆ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಆದಷ್ಟು ಬೇಗ ಪ್ರಕರಣವನ್ನ ಇತ್ಯರ್ಥಗೊಳಿಸಬೇಕು ಅಂತ ಹೇಳಿ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಏನು ಒಂದು ವಾದವನ್ನ ಮಂಡಿಸಬೇಕು, ಅದು ತೀರ್ಪನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸೂಚನೆ ಕೂಡ ಕೊಟ್ಟಿದ್ರು. ಹೀಗಾಗಿ ಏನು ಸರ್ಕಾರದ ಪರ ಇದ್ದಂತ ವಕೀಲರು ಕೂಡ ವಾದವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ಸರ್ಕಾರವೇ ನೇಮಕ ಬಂದಂತ ವಕೀಲರು ಕೂಡ ಪ್ರತಿವಾದನ ಕೂಡ ಮಾಡ್ತಿದ್ದಾರೆ. ಈಗ ತೀರ್ಪನ್ನ ಇದೇ ತಿಂಗಳು 30ಕ್ಕೆ ನಿಗದಿಪಡಿಸಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಅವರಿಗೆ ಶುಭ ಸುದ್ದಿ ಸಿಗುತ್ತಾ ಇಲ್ಲ ಮತ್ತೆ ಸಂಕಷ್ಟ ಆಗುತ್ತಾ ಅನ್ನೋದು ಕಾದು ನೋಡ್ಬೇಕಿದೆ. ಕಾರ್ತಿಕ್, ಥ್ಯಾಂಕ್ ಯು ಶಶಿಧರ್.